36 ವರ್ಷ ಆ ಮಗುನ ಆ ತಾಯಿ ಬಡವೆ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ತಾಯಿ ಅದನ್ನ ಇಲ್ಲಿವರೆಗೂ ಸಾಕ್ತಾ ಇದ್ದಾಳೆ ಅಂತಂದ್ರೆ ಅವರಿಗಿರ್ತಕ್ಕಂಥ ಮಾನವತೆ ನಮಗೆ ಯಾರು ಇಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ನಾನು ಇಂಥ ಎಕ್ಸಾಂಪಲ್ಸ್ಗಳು ಬಹಳ ಇದಾವೆ, ಕೊಡಕ್ಕೆ ಹೋಗುದಿಲ್ಲ, ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಯಾಕೆ ನಾವು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು? ಸಮಾಜದಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವು ವಿಕಲಚೇತನ ಅಂತ ಏನ್ ಹೇಳ್ತೀವಿ, ಮಾನಸಿಕವಾಗಿ ದುರ್ಬಲರಿರ್ಬೋದು, ವಿಕಲಚೇತನ ಇರ್ಬೋದು, ಇಂಥವ್ರು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಧಾರವಾಡನಲ್ಲಿ ಕಳೆದ ಬಾರಿ ನಾವು ಇದೇ ರೀತಿಯಾದಂತಹ ಸುಮಾರು 560 ಗಾಡಿಗಳನ್ನ ಹಂಚಿಕೆ ಮಾಡಿದ್ವಿ. ನಾನು ನಡ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅವರ ತಂಗಿನ ಸೊಂಟದ ಮೇಲೆ ಹಾಕೊಂಡು ಬರ್ತಾ ಇದ್ದ. ಅವನು ಬಂದಾಗ ನಾನು ಕೇಳಿದೆ ಏನಂತ ಕೇಳಿದಾಗ ಅವನು ಕಣ್ಣಲ್ಲಿ ದಳ ದಳ ನೀರಿತ್ತು. ಅವನು ಹೇಳ್ದ, ಸರ್ ಇವಳು ನಮ್ಮ ತಂಗಿ, ನಾನು ಇವಳಿಗೆ 25 ವರ್ಷ ಆಯ್ತು ಗಾಡಿ ಕೊಡ್ಸಕ್ಕಾಗಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳ್ದು. ಆದ್ರೆ ಏನು ಅಂತಂದ್ರೆ ಆ ಅಣ್ಣ ಆ ತಂಗಿಗೋಸ್ಕರ ಮದುವೆನೇ ಆಗಿಲ್ಲ. 26 ವರ್ಷ ಆ ತಂಗಿನ ಆ ಅಣ್ಣ ಸೊಂಟದ ಮೇಲೆ ಓರಿ ಇವತ್ತುವರೆಗೆ ಅವಳು ನೋಡ್ಕೊಳ್ತಾ ಇದಾರಲ್ಲ, ಇವರು ನಮ್ಮೆಲ್ಲರಿಗಿನ ಗ್ರೇಟು, ಇವರು ಮಾನವತಾವಾದಿ, ನಾವಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು 51 ವರ್ಷ ನನಗೆ ಮುಗಿದಿದೆ. ನನಗೆ ಅದೃಷ್ಟವಂತ ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ನಾನು ಏನು ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ, ಅಥವಾ ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನನಗಿನ್ನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಈ ದೇಶದಲ್ಲಿ ನನಗಿನ್ನ ಒಳ್ಳೆ ಅರ್ಹತೆ ಇರ್ತಕ್ಕಂಥರಿದ್ದಾರೆ. ಆದರೆ ನನ್ನ ರಾಜಕೀಯ ಉದ್ದ ಜೀವನಕ್ಕೂ ಕಳೆದ ಸುಮಾರು 33 ವರ್ಷ ರಾಜಕೀಯದಲ್ಲಿ, ನಾನು 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ. ಜನರ ಆಶೀರ್ವಾದದಿಂದ, ಎಲ್ಲ ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಬಂಧುಗಳೇ. ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ನಾನು ಯಾವತ್ತೂ ಬಡವರ ಪರವಾಗಿರಬೇಕು, ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಕಾರ್ಯಕ್ರಮಗಳನ್ನ ಅವ್ರಿಗೆ ಮಾಡಬೇಕೆಂಬ ಆ ಉದ್ದೇಶದಿಂದ ಇವತ್ತು ನಮ್ಮ ಹೈಕಮಾಂಡು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ವಹಿಸಿರ್ತಕ್ಕಂಥ ಈ ಜವಾಬ್ದಾರಿಯನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹೆಸರು ಬರಬೇಕು, ಬಡವರಿಗೂ ಅನುಕೂಲ ಆಗ್ಬೇಕಂತ ಕಾನೂನುಗಳನ್ನು ತರೋದ್ರ ಮುಖಾಂತರ ನಾನೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನ ಎಲ್ಲಿವರೆಗೆ ದೇವರು ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಬಡವರ ಏಳಿಗೆ ಪರವಾಗಿ ನಾನು ಶಾಸನಬದ್ಧವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಅಳಿಲು ಸೇವೆಯನ್ನ ತಾವು ದಯವಿಟ್ಟು ಸ್ವೀಕರಿಸಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸರ್ಕಾರ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ವಿಶೇಷವಾಗಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿ ನಾನು ಮುಗಿಸ್ತೀನಿ. ಈ 5 ಗ್ಯಾರಂಟಿಗಳಲ್ಲಿ ಸುಮಾರು 60,000 ಕೋಟಿಯನ್ನು ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ. ಈ 60,000 ಕೋಟಿ ವರ್ಷಕ್ಕೆ ನೀವು ಲೆಕ್ಕ ಹಾಕಿ ನೋಡಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ಬಹಳಷ್ಟು ಜನ ನಮ್ಮನ್ನ ಟೀಕೆ ಮಾಡ್ತಾರೆ, ಈ ದುಡ್ಡಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳಿ. ಈ 3 ಲಕ್ಷ ಕೋಟಿ ನಾವೇನು ಕೊಡ್ತಾ ಇದೀವಿ, ಇದು ಮಾರ್ಕೆಟಿಗೆ ಹೋಗುತ್ತೆ, ಮಾರ್ಕೆಟಿಂದ ವಾಪಸ್ ಬರುತ್ತೆ, ಇದು ಉಳಿತಾಯ ಆಗ್ತಕ್ಕಂಥ ಹಣ ಅಲ್ಲ. ಇವತ್ತು ಬಸ್ಸಿನಲ್ಲಿ ಶಕ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಣ್ಮಕ್ಳು 600 ಕೋಟಿ ಹೆಚ್ಚು ಹೆಣ್ಮಕ್ಳು ಭಾರತ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಉಚಿತವಾಗಿ ತಿರುಗತಕ್ಕಂಥ ಯಾವುದೇ ದೇಶದ ಇದ್ರೆ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಾವು ಹೆಣ್ಮಕ್ಕಳಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಟುಡೇ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಟಾಕಿಂಗ್ ಅಬೌಟ್ $4 trillion economy. I will sum up this. I would like to give my insight and finish this. Today, most of the corporates people you have come here, we are talking about $4 trillion economy. Yes, we are happy. We are great that we are in such a situation today. India is having a $4 trillion economy. But let us analyze the other countries and see. The country like China, which is having same population like us, it has got a $19 trillion economy with a 13 lakhs rupees as a per capita income. Japan, having a 12 crore population, is having a $4.2 trillion economy and having a per capita income of 35 lakhs rupees. Like Germany, like America, they have got huge per capita income. Today, I would like to say, it's on record, if you can please go and check today, India, even though we have got a $4 trillion economy, only 1% of people have got more than 45% of wealth in this country. What does it mean?
it shows we are growing on a K economy, where richer are becoming richer and poorer are becoming poorer. This is the statistics which you can go look at yourself. So the whole point to say is here that whatever is been shown today in this country is not really great. I'm not trying to comment on trying to make advantage of this stage and to say that I'm trying to make a political, some sort of a disagreement or making a political point here. But the reality is that in this country, 93% people are in unorganized sectors. My dear friends, who are all sitting here, you're all coming from organized sector only. So 93% in this country, we are still in organized sector only. So, Daimadi sir, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83% ಜನರು ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ. ಇದಕ್ಕೆ ವಿಶೇಷವಾದಂತ ಒತ್ತನ್ನು ತಾವು ಈ ಆಯೋಗದಲ್ಲಿ ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವಿ ಮಾಡಿದ್ದೀನಿ. ತಾವು ಕೂಡ ಇದನ್ನ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.